ಹಸಿರು ಇಂಧನ. ಹಸಿರು ಇಂಧನ. ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಆಲಿಸಿ ಹಸಿರು ಇಂಧನ. ಹಸಿರು ಇಂಧನ. ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಇಂಧನ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿರುವ ಈ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಈಗಾಗಲೇ ಹಸಿರು ಇಂಧನ ಬಾನುಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ 9 ಕಂತುಗಳನ್ನು ಪೂರೈಸಿ ಇಂದು 10ನೇ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಅನುಕೂಲವಾಗುವ ಜೈವಿಕ ಎಥೆನಾಲ್ ಮತ್ತು ಬಯೋಗ್ಯಾಸ್ ಈ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾಕ್ಟರ್ ಆರ್ ಮುತ್ತುರಾಜ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತಿದ್ದೇವೆ. ಕಾರ್ಯಕ್ರಮವನ್ನು ಆಲಿಸಿಕೊಂಡು ಪ್ರಯೋಜನವನ್ನು ಮಾಡಿಕೊಳ್ಳಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರೈತರಿಗಾಗಿ ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಮುತ್ತುರಾಜ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಂದನೆಗಳು ಸರ್. ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಅಂತ ಅಂದರೆ ಏನು ಸರ್? ಸರ್, ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಅಂದರೆ ಎಥನಾಲ್ ಅನ್ನೋದು ಒಂದು ದ್ರವ ರೂಪದ ಇಂಧನ ಸರ್. ಪ್ರಮುಖವಾಗಿ ಸಕ್ಕರೆ ಅಂಶ ಅಥವಾ ಸ್ಟಾರ್ಚ್ ಇರುವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ. ಜೈವಿಕ ಅನಿಲ ಯಾವುದೇ ಗೊಬ್ಬರ ಆಗಲಿ, ಕೃಷಿ ತ್ಯಾಜ್ಯ ವಸ್ತು ಆಗಲಿ, ಜೈವಿಕ ವಸ್ತುಗಳಿಂದ ಉತ್ಪತ್ತಿಯಾಗುವಂತಹ ಅನಿಲ ಇಂಧನವಾಗಿದೆ. ಈ ಎರಡೂ ಸಹ ನವೀಕರಿಸಬಹುದಾದಂಥ ಇಂಧನಗಳು ಮತ್ತು ಪರಿಸರ ಸ್ನೇಹಿ, ರೈತರಿಗೆ ಸುಲಭವಾಗಿ ಲಭ್ಯವಾಗುವ ಇಂಧನಗಳಾಗಿರೋದ್ರಿಂದ ಶಾಶ್ವತ ಕೃಷಿ ಮತ್ತು ಇಂಧನ ಸ್ವಾವಲಂಬನೆಗೆ ಭಾಳಷ್ಟು ಸಹಕಾರಿಯಾಗಿವೆ ಸರ್. ರೈತರಿಗೆ ಈ ಇಂಧನಗಳ ಮಹತ್ವ ಏನು ಅಂತೀರಿ? ರೈತರು ತಮ್ಮ ತ್ಯಾಜ್ಯ ವಸ್ತುಗಳನ್ನು ಅಥವಾ ಕೃಷಿ ತ್ಯಾಜ್ಯ ವಸ್ತುವನ್ನು ಇಂಧನವಾಗಿ ಪರಿವರ್ತಿಸಿಕೊಳ್ಬೋದು. ಇದರಿಂದ ಇಂಧನ ವೆಚ್ಚ ಕಡಿಮೆ ಆಗೋದಲ್ಲದೆ ಗೊಬ್ಬರದ ರೂಪದಲ್ಲಿ ಉಪೋತ್ಪನ್ನವೂ ಸಹ ಸಿಗುತ್ತೆ. ಹೆಚ್ಚುವರಿ ಆದಾಯದ ಅವಕಾಶಗಳು ದೊರೆಯುವುದಲ್ಲದೆ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತವೆ. ಜೈವಿಕ ಎಥನಾಲ್ ಯಾವ ಮೂಲ ವಸ್ತುಗಳಿಂದ ತಯಾರಾಗುತ್ತೆ? ಪ್ರಮುಖವಾಗಿ ಸಕ್ಕರೆ, ಕಬ್ಬು, ಜೋಳ, ಮೆಕ್ಕೆಜೋಳ ಅಥವಾ ಕಸವ ಮುಂತಾದ ಬೆಳೆಗಳಿಂದ ತಯಾರಿಸಲ್ಪಡಿಸಬಹುದು. ಈ ಕೃಷಿ ಅವಶೇಷಗಳನ್ನು ಸಹ ಬಳಸಬಹುದು. ಸ್ಥಳೀಯವಾಗಿ ಲಭ್ಯವಾಗಿರುವಂತಹ ಸಂಪನ್ಮೂಲಗಳು ಬಳಸುವುದು ಭಾಳಷ್ಟು ಪ್ರಮುಖವಾದಂಥ ಅಂಶ. ಇದರಿಂದ ಉತ್ಪಾದನೆ ಸುಲಭವಾಗುತ್ತದೆ ಅಥವಾ ರೈತರಿಗೆ ಹೊಸ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬಹುದು. ಜೈವಿಕ ಎಥನಾಲ್ ತಯಾರಿಸುವಾಗ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ, ಅದು ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಭಾಳಷ್ಟು ಸಂಕ್ಷಿಪ್ತವಾಗಿ ತಿಳಿಸಬೇಕು ಅಂದರೆ, ಮೊದಲು ಸಕ್ಕರೆ ಅಥವಾ ಸ್ಟಾರ್ಚ್ ಇರತಕ್ಕಂತಹ ವಸ್ತುಗಳನ್ನು ಈ ಫರ್ಮೆಂಟೇಷನ್, ಕಳೆಯುವಿಕೆ ಅಂತ ಪ್ರಕ್ರಿಯೆಯನ್ನು ಒಳಪಡಿಸಬೇಕು. ನಂತರ ಈ ಕಳೆಯುವಿಕೆಯಲ್ಲಿ ಸುಮಾರಷ್ಟು ಸೂಕ್ಷ್ಮಾಣುಜೀವಿಗಳು ಎಥನಾಲ್ ಉತ್ಪಾದನೆಯನ್ನು ಮಾಡುತ್ತವೆ. ಮುಂದುವರೆದು ಡಿಸ್ಟಿಲೇಷನ್ ಮೂಲಕ ಎಥನಾಲನ್ನು ಪ್ರತ್ಯೇಕಿಸಬಹುದು. ಈ ಪ್ರಕ್ರಿಯೆ ನಿಯಂತ್ರಿತವಾದಂಥ ಪರಿಸ್ಥಿತಿಯಲ್ಲಿ ನಡೆಯುತ್ತೆ. ತಂತ್ರಜ್ಞಾನ ಸರಿಯಾಗಿ ಬಳಸಿದರೆ ಉತ್ತಮ ಗುಣಮಟ್ಟ ಇಂಧನ ದೊರೆಯಬಹುದು ಮತ್ತು ಇದಕ್ಕೆ ಈ ಇಂಧನವನ್ನು ಪೆಟ್ರೋಲ್ ಮಿಶ್ರಣಕ್ಕೆ ಭಾಳಷ್ಟು ಉಪಯೋಗಿ ಬಳಸಬಹುದು. ನಮ್ಮ ಕೃಷಿಕರು ಜೈವಿಕ ಎಥನಾಲ್ ಉತ್ಪಾದನೆಯಲ್ಲಿ ಹೇಗೆ ಭಾಗವಹಿಸಬಹುದು? ರೈತರು ಬೆಳೆದಂತಹ ಸಕ್ಕರೆ ಅಥವಾ ಸ್ಟಾರ್ಚ್ ಉತ್ಪನ್ನಗಳ ಬೆಳೆಗಳನ್ನು ಸಹ ಬಳಸಬಹುದು. ಸಹಕಾರಿ ಸಂಘಗಳ ಮೂಲಕ ಉತ್ಪಾದನೆ ಸೇರಬಹುದು. ಸಣ್ಣ ಘಟಕಗಳನ್ನ ಸ್ಥಾಪಿಸಬಹುದಲ್ಲದೆ ಸರ್ಕಾರದ ಯೋಜನೆಗಳನ್ನು ಸಹ ಸಹಾಯ ಪಡೆಯಬಹುದು. ಇದರಿಂದ ಆದಾಯದ ಹೊಸ ಮಾರ್ಗಗಳನ್ನು ನಾವೇ ತೆರೆದುಕೊಟ್ಟಂತಾಗುತ್ತದೆ. ಜೈವಿಕ ಎಥನಾಲ್ನ ಬಳಕೆಗಳು ಯಾವ್ಯಾವು? ಪ್ರಮುಖವಾಗಿ ಜೈವಿಕ ಎಥನಾಲ್ನ ಪೆಟ್ರೋಲ್ ಜೊತೆ ಮಿಶ್ರಣ ಮಾಡಿ ವಾಹನವನ್ನು ಬಳಸಬಹುದಾಗಿದೆ. ಕೈಗಾರಿಕೆಗಳಲ್ಲಿ ದ್ರಾವಕವಾಗಿಯೂ ಸಹ ಬಳಸಬಹುದು. ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಇಂಧನವಾಗಿ ಉಪಯೋಗಿಸಬಹುದು ಮತ್ತು ಇದು ಶುದ್ಧ ದಹನಕ್ಕೆ ಪರಿಣಾಮಕಾರಿಯಾಗಿರೋದ್ರಿಂದ ಮಾಲಿನ್ಯ ಭಾಳಷ್ಟು ಕಡಿಮೆ ಆಗಿರುತ್ತೆ. ಜೈವಿಕ ಎಥನಾಲ್ ಮಾರುಕಟ್ಟೆಗೆ ರೈತರಿಗೆ ಹೇಗೆ ಸಹಕಾರಿಯಾಗುತ್ತೆ? ಸರ್ಕಾರದ ಮಿಶ್ರಣ ಗುರಿ
ಎಸ್ಪೆಷಲಿ ಈ ಮಿಶ್ರಣದ ಗುರಿಯನ್ನು ಬೇಡಿಕೆ ಹೆಚ್ಚಂತಾಗೋದ್ರಿಂದ ರೈತರಿಗೆ ಸ್ಥಿರ ಮಾರುಕಟ್ಟೆ ಒದಗಿದಂತಾಗುತ್ತೆ. ಮತ್ತು ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುವುದರಿಂದ ಉತ್ಪಾದನಾ ಸರಪಳಿಯನ್ನು ಸಹ ರೈತರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸ್ಬೋದು. ಆರ್ಥಿಕ ಸ್ಥಿರತೆಯನ್ನು ನಾವು ಕಾಪಾಡ್ಕೋಬೋದು. ಜೈವಿಕ ಅನಿಲವನ್ನು ಯಾವ ಮೂಲ ವಸ್ತುಗಳಿಂದ ತಯಾರನ್ನು ಮಾಡಬಹುದು? ಯಾವುದೇ ಜೈವಿಕ ಮೂಲದ ತ್ಯಾಜ್ಯ ವಸ್ತುಗಳಿಂದ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡುವುದು. ಅಷ್ಟಲ್ಲದೆ ಯಾವುದೇ ಗೊಬ್ಬರ, ಪಶುಮಲ, ಅಡುಗೆ ತ್ಯಾಜ್ಯ, ಕೃಷಿ ಅವಶೇಷಗಳನ್ನು ಬಳಸಿಕೊಂಡು ನಾವು ಸುಲಭವಾಗಿ ಈ ಜೈವಿಕ ಅನಿಲವನ್ನು ಉತ್ಪಾದಿಸಬಹುದು. ತ್ಯಾಜ್ಯಗಳನ್ನು ಉಪಯೋಗಿಸುವುದರಿಂದ ಸ್ವಚ್ಛತೆ ಹೆಚ್ಚುತ್ತದೆ, ಪರಿಸರ ಸ್ನೇಹಿ ವಿಧಾನವಾಗಿರುತ್ತೆ, ಗ್ರಾಮೀಣ ಪ್ರದೇಶಗಳಿಗೆ ಭಾಳಷ್ಟು ಸೂಕ್ತವಾಗಿದೆ ಈ ಜೈವಿಕ ಅನಿಲ. ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಅನುಕೂಲಗಳು ನಮ್ಮ ಕೃಷಿಕರಿಗೆ ಸಿಗುತ್ತೆ. ಹೌದು ಹೌದು ಸರ್. ಜೈವಿಕ ಅನಿಲ ಉತ್ಪಾದನೆಯ ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದನ್ನು ವಿವರಿಸಿ. ಪ್ರಮುಖವಾಗಿ ಜೈವಿಕ ಅನಿಲ ಉತ್ಪಾದನೆಯ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ, ಇದು ಅನೆರಬಿಕ್ ಡೈಜೆಸ್ಟರ್ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ಏನು ಆಮ್ಲಜನಕ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಡೆಯತಕ್ಕಂತಹ ಪ್ರಕ್ರಿಯೆ 3 ಸ್ಟೇಜ್ಗಳಲ್ಲಿ ನಡೆಯುತ್ತೆ. ಇದರಲ್ಲಿ ಪ್ರಮುಖವಾಗಿ 3 ಸ್ಟೇಜ್ಗಳಲ್ಲೂ ಸಹ ಸೂಕ್ಷ್ಮ ಜೀವಿಗಳಿಂದನೇ ಇದು ನಡೆಯುವಂತಹ ಪ್ರತಿಕ್ರಿಯೆ. ಜೈವಿಕ ವಸ್ತುಗಳನ್ನು ಆಮ್ಲಜನಕವಿಲ್ಲದ ಪರಿಸ್ಥಿತಿಯಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಜೀರ್ಣಗೊಳಿಸುತ್ತವೆ. ಇದರಿಂದ ಮೀಥೇನ್ ಎಂಬ ಗ್ಯಾಸ್ ಉತ್ಪಾದನೆಯಾಗುತ್ತದೆ. ಇದನ್ನೇ ಗೋಬರ್ ಗ್ಯಾಸ್ ಅಥವಾ ಜೈವಿಕ ಅನಿಲ ಅಂತ ನಾವು ಹೇಳ್ತಕ್ಕಂಥದ್ದು. ಈ ಅನಿಲವನ್ನು ಸಂಗ್ರಹಿಸಿ ಅದನ್ನೇನು ಶುದ್ಧವನ್ನಾಗಿ ಮಾಡಿ ಉಳಿದ ದ್ರವವನ್ನು ಗೊಬ್ಬರ ರೂಪದಲ್ಲೂ ಸಹ ಬಳಸಬಹುದು. ಇದು ಸಂಪೂರ್ಣ ಚಕ್ರವನ್ನು ನಿರ್ಮಿಸುತ್ತದೆ. ಯಾವುದೇ ರೀತಿಯ ಬೇರೆ ಉತ್ಪನ್ನಗಳು ಅಥವಾ ತ್ಯಾಜ್ಯ ವಸ್ತುಗಳನ್ನು ಉತ್ಪಾದನೆ ಮಾಡುವುದಿಲ್ಲ. ಜೈವಿಕ ಅನಿಲವನ್ನು ರೈತರು ಹೇಗೆ ಬಳಕೆಯನ್ನು ಮಾಡಬಹುದು? ಪ್ರಮುಖವಾಗಿ ರೈತರು ಅಡುಗೆಗೆ ಬಳಸ್ಬೋದು, ಅಥವಾ ಬೆಳಕಿಗೆ ಬಳಸ್ಬೋದು, ಅಥವಾ ಸಣ್ಣ ವಿದ್ಯುತ್ ಉತ್ಪಾದನೆಗೂ ಸಹ ಬಳಸ್ಬೋದು. ಇದು LPGಗೆ ಪರ್ಯಾಯವಾಗಿದೆ. ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ನಾವು ಮನೆಗಳಲ್ಲಿ ಏನು ಬಳಸ್ತೀವಲ್ಲ ಅದಕ್ಕೆ ಪರ್ಯಾಯವಾಗಿದೆ. ವೆಚ್ಚ ಕಡಿಮೆ ಆಗುತ್ತೆ. ಮನೆ ಮಟ್ಟದಲ್ಲಿ ಸುಲಭವಾಗಿ ನಾವು ಈ ಇಂಧನ ವ್ಯವಸ್ಥೆಯನ್ನು ಸ್ಥಾಪಿಸಬಹುದು. ದಿನನಿತ್ಯದ ಅಗತ್ಯಗಳಿಗೆ ಭಾಳಷ್ಟು ಉಪಯುಕ್ತವಾಗಿದೆ. ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿದರೆ ಜೈವಿಕ ಅನಿಲದ ಘಟಕಗಳನ್ನು ಸ್ಥಾಪನೆಯನ್ನು ಮಾಡ್ಕೋಬೇಕಾಗತ್ತೆ. ಇದರಿಂದ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಬಹುದು? ಪ್ರಮುಖವಾಗಿ ನಾವು ಬೇರೆ ಪರ್ಯಾಯ ಮೂಲದ ಇಂಧನ ವ್ಯವಸ್ಥೆ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಅವಲಂಬನೆ ಕಡಿಮೆ ಆಗುತ್ತೆ, ಇಂಧನ ವೆಚ್ಚವೂ ಸಹ ಭಾಳಷ್ಟು ಕಡಿಮೆ ಆಗುತ್ತೆ. ಈ ತ್ಯಾಜ್ಯವನ್ನು ಅಥವಾ ಕೃಷಿ ಅಥವಾ ಮನೆ ತ್ಯಾಜ್ಯವನ್ನು ನಿರ್ವಹಣೆಯನ್ನು ಮಾಡೋದ್ರಿಂದ ಗುಣಮಟ್ಟನೂ ಸಹ ಸುಧಾರಿಸುತ್ತೆ. ಉತ್ತಮ ಗುಣಮಟ್ಟದ ಜೈವಿಕ ಗೊಬ್ಬರ ಸಿಗುತ್ತೆ. ಪರಿಸರ ಮಾಲಿನ್ಯವಲ್ಲದೆ ಗ್ರಾಮೀಣ ಜೀವನ ಮಟ್ಟನೂ ಸಹ ಸುಧಾರಣೆ ಮಾಡಬಹುದು. ಜೈವಿಕ ಅನಿಲದ ಗುಣಮಟ್ಟವನ್ನು ಹೇಗೆ ಖಚಿತಪಡಿಸ್ಕೊಳ್ತಕ್ಕಂಥದ್ದು? ಪ್ರಮುಖವಾಗಿ ಸರಿಯಾದ ಮೂಲ ವಸ್ತುಗಳನ್ನು ಬಳಸಬಹುದು. ತಾಪಮಾನ ಅಥವಾ ರಸಸಾರ pH ಅಂತ ಏನು ಹೇಳ್ತೀವಿ ಅದನ್ನು ನಿಯಂತ್ರಣ ಮಾಡಬೇಕು. ನಿಯಮಿತವಾಗಿ ನಿರ್ವಹಣೆ ಮಾಡೋದ್ರಿಂದ ಅನಿಲ ಸಂಗ್ರಹಣೆಯನ್ನು ಸಹ ಸರಿಯಾಗಿರಬೇಕು. ಇದರಿಂದ ಉತ್ತಮ ಉತ್ಪಾದನೆಯನ್ನು ಭಾಳಷ್ಟು ನಾವು ಕಂಡುಕೊಳ್ಬಹುದು. ಹಾಗಾಗಿ ಗುಣಮಟ್ಟವನ್ನು ಸಹ ನಾವು ಖಚಿತಪಡಿಸ್ಕೊಳ್ಬೋದು. ಜೈವಿಕ ಅನಿಲದಲ್ಲಿ ಯಾವ ಸವಾಲುಗಳು ಇದ್ದಾವೆ? ಪ್ರಮುಖವಾಗಿ ಜೈವಿಕ ಇಂಧನದಲ್ಲಿ ಸವಾಲುಗಳೆಂದರೆ ಆರಂಭಿಕ ಸ್ಥಾಪನಾ ವೆಚ್ಚ. ಅಂದರೆ ಮೊದಲಿಗೆ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅದು ಭಾಳಷ್ಟು ಹೆಚ್ಚಾಗಿರುತ್ತೆ. ಸ್ವಲ್ಪ ಬಂಡವಾಳವನ್ನು ನಾವು ಹಾಕ್ಬೋದು. ಬಟ್ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸರ್ಕಾರಗಳು ಸಹ ಇದರ ಸಬ್ಸಿಡಿಯನ್ನು ಕೊಡ್ತವೆ. ಪ್ರಮುಖವಾಗಿ ಸುಮಾರಷ್ಟು ಒಂದು 50% ಸಬ್ಸಿಡಿಯನ್ನು ಸಹ ನಮಗೆ ಸಿಗ್ಬೋದು. ಹಾಗಾಗಿ ನಿರ್ವಹಣೆ ಅಗತ್ಯ ಮತ್ತು ಸರಿಯಾದ ತರಬೇತಿ ಬೇಕಾಗಿರುತ್ತೆ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದರಿಂದ ಘಟಕದ ಕೆಲವು ಪ್ರದೇಶಗಳಲ್ಲಿ ಅರಿವು ಕಡಿಮೆ ಇದೆ. ಆದರೆ ಸರಿಯಾದ ಮಾರ್ಗದರ್ಶನ ಇದ್ದರೆ ನಿಜವಾಗೂ ಸಹ ಈ ಏನು ಸವಾಲುಗಳಿದಾವೆ ಅವೆಲ್ಲವೂ ಸಹ ನಿವಾರಣೆ ಆಗುತ್ತವೆ. ಜೈವಿಕ ಎಥನಾಲ್ ಗುಣಮಟ್ಟ ಯಾಕೆ ಮುಖ್ಯ ಅಂತೀರಿ? ಸರ್, ಉತ್ತಮ ಗುಣಮಟ್ಟದ ಎಥನಾಲ್ ದಹನ ಭಾಳಷ್ಟು ಸುಧಾರಣೆಯಲ್ಲಿರುತ್ತದೆ. ಇಂಜಿನ್ಗೆ ಯಾವುದೇ ರೀತಿಯ ಹಾನಿಯಾಗುವುದನ್ನು ತಡೆಗಟ್ಟುತ್ತೆ. ಮಿಶ್ರಣ ಗುಣಮಟ್ಟ ಉತ್ತಮವಾಗಿರೋದ್ರಿಂದ ನೀವು ಹೆಚ್ಚಾಗಿ ಕೈಗಾರಿಕೆಗಳಲ್ಲೂ ಸಹ ಬಳಸ್ಬೋದು ಮತ್ತು ಅಗತ್ಯ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆಯನ್ನು ಸಹ ಪಡೆಯಬಹುದು. ರೈತರು ಈ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಹೇಗೆ ತರಬಹುದು ಅಂತೀರಿ? ಪ್ರಮುಖವಾಗಿ ಸಹಕಾರಿ ಸಂಸ್ಥೆಗಳು ಅಥವಾ ಕಂಪನಿಗಳು ಮೂಲಕ ಮಾರಾಟ ಮಾಡಬಹುದು. ಸರ್ಕಾರದ ಯೋಜನೆಗಳನ್ನು ಬಹಳಷ್ಟು ಬಳಸ್ಕೊಬೋದು. ಸ್ಥಳೀಯ ಮಾರುಕಟ್ಟೆ ಸಂಪರ್ಕ ಬೆಳೆಸ್ಬೋದು ಮತ್ತು ನೇರ ಮಾರುಕಟ್ಟೆಯೂ ಸಹ ಸಾಧ್ಯ ಇದೆ. ಸೊ ಇದರಿಂದ ಆದಾಯ ಹೆಚ್ಚುತ್ತಾ ಹೋಗುತ್ತೆ. ಸರ್ಕಾರದ ಪ್ರೋತ್ಸಾಹ ಹೇಗಿದೆ?
ಸರ್ಕಾರದ ಪ್ರೋತ್ಸಾಹ ಅಂದರೆ ಸಬ್ಸಿಡಿ, ತರಬೇತಿ ಮತ್ತು ಯೋಜನೆಗಳ ಮೂಲಕ ಬೆಂಬಲಗಳನ್ನು ನೀಡಲಾಗ್ತಿದೆ. ಈಗ ಬಯೋಗ್ಯಾಸ್ ಘಟಕಗಳನ್ನ ಸಹಾಯಧನ ಸಹ ದೊರೆಯುತ್ತದೆ. ಸುಮಾರು 5,000 ಕೋಟಿಗೂ ಹೆಚ್ಚು ಬಂಡವಾಳವನ್ನು ಘನವೆತ್ತ ಸರ್ಕಾರಗಳು ನಮ್ಮಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾವೆ. ಎಥನಾಲ್ ಉತ್ಪಾದನೆಗಳು ನೀತಿಗಳು ಸಹ ಇದ್ದಾವೆ. ಇದು ರೈತರನ್ನು ಉತ್ತೇಜಿಸುತ್ತೆ ಮತ್ತು ವ್ಯಾಪಕವಾದ ಅಳವಡಿಕೆಯನ್ನು ಸಹ ನಮ್ಮಲ್ಲಿ ಸಾಧ್ಯತೆಯನ್ನು ಹೆಚ್ಚಿನ ಮಾಡುತ್ತೆ. ಜೈವಿಕ ಇಂಧನಗಳ ಮಾರುಕಟ್ಟೆಯಲ್ಲಿ ಯಾವೆಲ್ಲ ಅವಕಾಶಗಳಿದ್ದಾವೆ? ಬಹಳಷ್ಟು ಅವಕಾಶಗಳಿದ್ದಾವೆ ಸರ್. ಪರಿಸರ ಸ್ನೇಹ ಮತ್ತು ಇಂಧನ ಬೇಡಿಕೆ ಹೆಚ್ಚಳ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ. ಕೈಗಾರಿಕೆಗಳಲ್ಲಿ ಬಳಕೆ ಮಾಡೋದ್ರಿಂದ ಈಗ ಕೈಗಾರಿಕಾ ಬಳಕೆ ಹೆಚ್ಚುತ್ತಾ ಹೋಗ್ತಾ ಇದೆ. ಹೊಸ ಉದ್ಯಮಿಗಳಿಗೆ ಭಾಳಷ್ಟು ಹೊಸ ಅವಕಾಶಗಳು ಸಿಗ್ತಾ ಇದ್ದಾವೆ. ಇದು ಪ್ರಮುಖವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ. ಜೈವಿಕ ಇಂಧನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಏನೆಲ್ಲ ಸಲಹೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀರಿ? ಸದ್ಯದ ಪರಿಸ್ಥಿತಿಗಳಲ್ಲಿ ಮೊದಲಾಗಿ ಗೌರ್ಮೆಂಟ್ ಪಾಲಿಸಿ ಬರೋದಕ್ಕಿಂತ ಮುಂಚೆ ನಾವು ಸಣ್ಣ ಮಟ್ಟದಲ್ಲಿ ಪ್ರಾರಂಭಿಸಬೇಕು. ತಾಂತ್ರಿಕ ತರಬೇತಿ ಸರಿಯಾಗಿ ಪಡಬೇಕು. ಸರ್ಕಾರದ ಯೋಜನೆಗಳ ಬಗ್ಗೆ ತಿಳ್ಕೊಳ್ಬೇಕು ಮತ್ತು ಬಳಸ್ಕೊಳ್ಬೇಕು. ಗುಣಮಟ್ಟ ಮತ್ತು ನಿರ್ವಹಣೆಗೆ ಭಾಳಷ್ಟು ಗಮನ ಕೊಡಬೇಕು. ಸಹಕಾರದ ಮೂಲಕ ನಿಜವಾಗ್ಲೂ ಸಹ ಬೆಳಿಬಹುದು. ಈ ಜೈವಿಕ ಇಂಧನಗಳು ಪರಿಸರಕ್ಕೆ ಹೇಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ, ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿರುತ್ತೆ? ಇತ್ತೀಚಿನ ವಿಪರೀತ ಈ ವೈಪರೀತ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇವು ಗ್ರೀನ್ ಹೌಸ್ ಅಥವಾ ಈ ಏನು ಹಸಿರು ಮನೆಯ ಇಂಧನಗಳು ಅಥವಾ ಅನಿಲಗಳನ್ನು ಉತ್ಪಾದನೆ ಮಾಡೋದರಲ್ಲಿ ಕಡಿಮೆ ಆಗುತ್ತೆ. ತ್ಯಾಜ್ಯವನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ವಾಯು ಮತ್ತು ಮಣ್ಣಿನ ಮಾಲಿನ್ಯ ಕಡಿಮೆ ಮಾಡಬಹುದು. ಶುದ್ಧ ಇಂಧನ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬಹುದಕ್ಕಂತಹ ಪರಿಸ್ಥಿತಿ ಇದೆ. ಪ್ರಮುಖವಾಗಿ ಹವಾಮಾನ ಬದಲಾವಣೆ ನಿಯಂತ್ರಣಕ್ಕೆ ಭಾಳಷ್ಟು ಸಹಕಾರಿಯಾಗಿದೆ. ಭವಿಷ್ಯದಲ್ಲಿ ಕೃಷಿಕರಿಗೆ ಈ ಜೈವಿಕ ಇಂಧನಗಳ ಮಹತ್ವ ಹೇಗಿರುತ್ತೆ? ಸರ್, ಭವಿಷ್ಯದಲ್ಲಿ ಜೈವಿಕ ಇಂಧನಗಳ ಮಹತ್ವ ರೈತರಿಗೆ ಪ್ರಮುಖವಾದಂಥ ಆದಾಯ ಮೂಲವಾಗಬಹುದು. ತಂತ್ರಜ್ಞಾನ ಅಭಿವೃದ್ಧಿಯಿಂದ ಉತ್ಪಾದನೆ ಸುಲಭವಾಗಬಹುದು. ಈ ಸರ್ಕಾರದ ಬೆಂಬಲಗಳು ಹೆಚ್ಚಾಗೋದ್ರಿಂದ ಶಾಶ್ವತ ಕೃಷಿಗೆ ಇದು ಸಹಕಾರಿಯಾಗಿದೆ. ಪ್ರಮುಖವಾಗಿ ಗ್ರಾಮೀಣ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ನೀಡುತ್ತಿದೆ. ರೈತರಿಗಾಗಿ ಇರುವಂತಹ ಈ ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪ್ರಮುಖವಾಗಿ ಎಥನಾಲ್ ಅಥವಾ ಜೈವಿಕ ರೂಪದ ಇಂಧನಗಳು ಭಾಳಷ್ಟು ಸಹಕಾರಿಯಾಗಿವೆ. ಮುಂದಿನ ಪರಿಸ್ಥಿತಿಗಳಲ್ಲಿ ನಾವು ಯಾವುದೇ ಒಂದು ರೀತಿಯ ಇಂಧನ ಮೂಲಗಳನ್ನು ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳೋದಲ್ಲದೆ ನಮ್ಮ ಸ್ವಾವಲಂಬನೆಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಮುಖವಾಗಿ ರೈತರು ಇದನ್ನು ಅಳವಡಿಸ್ಕೊಂಡ್ರೆ ರೈತರಿಗೆ ಈ ಅಡಿಷನಲ್ ಇನ್ಕಮ್ ಆಗೋದಾಗಲಿ ಅಥವಾ ನಾವು ಈ ಚಕ್ರಗಳನ್ನು ವೃತ್ತಗಳನ್ನು ಕಂಪ್ಲೀಟ್ ಮಾಡೋದ್ರಲ್ಲಾಗಲಿ ಅಥವಾ ಮಣ್ಣಿನ ಆರೋಗ್ಯವನ್ನು ಸಂಸ್ಕರಣೆ ಮಾಡೋದ್ರಲ್ಲಾಗಿ ಭಾಳಷ್ಟು ಅನುಕೂಲಕ್ಕಾಗುತ್ತೆ. ಎಲ್ಲ ರೈತರು ತಮ್ಮ ತಮ್ಮ ಒಂದು ಚಿಕ್ಕ ಒಂದು ಪುಟ್ಟ ಒಂದು ಈ ಯೂನಿಟ್ಗಳನ್ನು ಇಟ್ಕೊಳೋದ್ರಿಂದ ಅವರು ಯಾವುದೇ ರೀತಿಯ ಇಂಧನಗಳ ಮೂಲಗಳನ್ನು ಡಿಪೆಂಡೆನ್ಸಿ ಅಥವಾ ಅವಲಂಬನೆ ಕಡಿಮೆ ಆಗೋದ್ರಿಂದ ಇದು ಬಹಳಷ್ಟು ಮುಂದಿನ ದಿನಗಳಲ್ಲಿ ಸಹಕಾರಿಯಾಗಲಿದೆ. ಆದ್ದರಿಂದ ರೈತರುಗಳಿಗೆ ನಾನು ಬೇಡಿಕೊಳ್ಳೋದೇನು ಅಂತಂದರೆ, ದಯವಿಟ್ಟು ಇದರ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ತಾಂತ್ರಿಕವಾಗಿ ಬಲಪಡಿಸಿಕೊಂಡು ತಮ್ಮ ಹೊಲಗಳಲ್ಲಿ ಅಥವಾ ತಮ್ಮ ತೋಟಗಳಲ್ಲಿ ಈ ಜೈವಿಕ ಇಂಧನ ಘಟಕಗಳನ್ನ ಸ್ಥಾಪಿಸ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ರೈತರಿಗಾಗಿ ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸರ್, ನಾನು ಪ್ರಮುಖವಾಗಿ ಪ್ರೊಫೆಸರ್ ಆಗಿ JKVKಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮದು ಈ ಅಡ್ವಾನ್ಸ್ ಸೆಂಟರ್ ಆನ್ ಬಯೋಎನರ್ಜಿ ರಿಸರ್ಚ್ ಅಂತ ಒಂದು ಸಂಸ್ಥೆ ಇದೆ. ಇದರಲ್ಲಿ ಜೈವಿಕ ಇಂಧನ, ಜೈವಿಕ ಬಯೋಡೀಸೆಲ್ ಅಥವಾ ಜೈವಿಕ ಗ್ಯಾಸ್, ಬಯೋಪೆಲ್ಲೆಟ್ಸ್, ಬ್ರಿಕೆಟ್ಸ್ ಇಂಥವೆಲ್ಲನೂ ಸಹ ಮಾಡೋದಕ್ಕೆ ತಂತ್ರಜ್ಞಾನಗಳು ಅಥವಾ ಮಾಹಿತಿಗಳು ಲಭ್ಯವಾಗಿದ್ದಾವೆ. ನೀವು ಯಾವುದೇ ಒಂದು ಟೈಮ್ನಲ್ಲೂ ಸಹ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಕೊಟ್ಟು ನಮ್ಮನ್ನು ಸಂಪರ್ಕಿಸಬಹುದು ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಒಳ್ಳೆಯದು ಡಾಕ್ಟರ್ ಮುತ್ತುರಾಜ್ ಅವರೇ, ಇದುವರೆಗೆ ರೈತರಿಗಾಗಿ ಜೈವಿಕ ಎಥನಾಲ್ ಮತ್ತು ಜೈವಿಕ ಅನಿಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ವಂದನೆಗಳು. ಇದುವರೆಗೆ ರೈತರಿಗೆ ಅನುಕೂಲವಾಗುವ ಜೈವಿಕ ಎಥೆನಾಲ್ ಮತ್ತು ಬಯೋಗ್ಯಾಸ್ ಈ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾಕ್ಟರ್ ಆರ್ ಮುತ್ತುರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕೃಷಿಕ ಮಿತ್ರರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ
ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ.ಸಿ. ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಈಗ ಕಳೆದ ಸಂಚಿಕೆಯ ಪ್ರಶ್ನೆ ಹಾಗೂ ಸರಿ ಉತ್ತರವನ್ನು ನೀಡಿ ಬಹುಮಾನವನ್ನು ಪಡೆದಿರುವ ಶ್ರೋತೃಗಳ ವಿವರವನ್ನು ನೀಡುವ ಸಮಯ, ಹಾಗೆ ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆಯನ್ನು ಪ್ರಸಾರ ಮಾಡುವ ವೇಳೆ. ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದಂತಹ ಪ್ರಶ್ನೆ: ಬೇವಿನ ಬೀಜದ ಕಷಾಯವನ್ನು ಬಳಸಿದಲ್ಲಿ ಎಷ್ಟು ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು? ಇದಕ್ಕೆ ಸರಿಯಾದಂತಹ ಉತ್ತರ ಸುಮಾರು 84 ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಅಂಥೇಳಿ ಡಾಕ್ಟರ್ BS ಬಸವರಾಜು ಅವರು ತಿಳಿಸಿದರು. ರೈತ ಬಾಂಧವರೇ, ಕಳೆದ ಸಂಚಿಕೆಯ ಪ್ರಶ್ನೆ ಹಾಗೂ ಉತ್ತರವನ್ನು ಮತ್ತೊಮ್ಮೆ ಗಮನಿಸ್ಕೊಳ್ಳಿ. ಬೇವಿನ ಬೀಜದ ಕಷಾಯವನ್ನು ಬಳಸಿದಲ್ಲಿ ಎಷ್ಟು ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಎಂದು ನಾವು ಕೇಳಲಾದ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸುಮಾರು 84 ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಅನ್ನೋದು. ತುಂಬ ಜನ ರೈತ ಬಾಂಧವರು ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ಕೈಸೇರುವ ಹಾಗೆ ಕಳುಹಿಸಿಕೊಟ್ಟಿದ್ದೀರಿ. ತಮ್ಮಗಳ ಈ ರೀತಿಯ ಸ್ಪಂದನೆಗೆ ಧನ್ಯವಾದಗಳು. ಕಳೆದ ಸಂಚಿಕೆಯ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನೀಡಿ ಲಾಟರಿ ಮೂಲಕ ಆಯ್ಕೆಯಾದ ವಿಜೇತ ಶ್ರೋತೃ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಮಡೇನೂರು ಗ್ರಾಮದ ಭಾರತಿ ಅವರಿಗೆ ಧನ್ಯವಾದಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ: ಎಥೆನಾಲ್ ಯಾವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ? ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಏಕೆಂತಂದರೆ ಈ ವಿಚಾರಕ್ಕೆ ಪೂರಕವಾಗಿ ಡಾಕ್ಟರ್ ಆರ್ ಮುತ್ತುರಾಜ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸ್ಕೊಳ್ಳಿ. ಎಥೆನಾಲ್ ಯಾವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ? ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ಕೈಸೇರುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ನೆರವು ಗೋ. ರಾ. ರವಿಶಂಕರ್.